ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಗಾದೆ ಮಾತಿದೆ. ಆದ್ರೆ ದರ್ಶನ್ ವಿಚಾರದಲ್ಲಿ ಈ ಗಾದೆ ಮಾತು ಕೂಡ ಸುಳ್ಳಾಯ್ತಾ ಅನಿಸ್ತಿದೆ. ನಂಬರ್ 1 ಸ್ಟಾರ್ ಆಗಿ ಮೆರೆದವರು, ಸುಲ್ತಾನ ಅಂತ ಅನ್ನಿಸ್ಕೊಂಡವರು, ಕಂಬಳಿಗಾಗಿ ಬೇಡುವ ಪರಿಸ್ಥಿತಿ ಬಂದ್ಮೇಲೂ ದೌಲತ್ತು ಕಡಿಮೆ ಆಗ್ಲಿಲ್ವಾ? ಜೈಲಲ್ಲಿ ಮುಂದುವರಿತ ಜಗ್ಗು ಮೊಂಡಾಟ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದರ್ಶನ್ ಸ್ಯಾಂಡಲ್ವುಡ್ನ ನಂಬರ್ 1 ನಟರಾಗಿದ್ದವರು, ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಮೆರೆದವರು. ದಾಸ ದರ್ಶನ್ ನಡೆದು ಬರ್ತಾ ಇದ್ರೆ ಸುತ್ತಮುತ್ತ ಬೌನ್ಸರ್ಸ್ ಅವರನ್ನ ನೋಡೋದಕ್ಕೆ ಸಾವಿರ ಅಭಿಮಾನಿಗಳು ಜಮಾಯಿಸ್ತಿದ್ರು. ಆದ್ರೀಗ ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್ ಜೈಲಲ್ಲಿದ್ದಾರೆ. ಅಲ್ಲಿ ಅವರ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಅನ್ನೋದು ಅವರೇ ಜಡ್ಜ್ ಮುಂದೆ ವಿಷ ಕೊಟ್ಬಿಡಿ ಅಂದಾಗ ಹೊರಗಿನವರಿಗೆ ಅರ್ಥವಾಗಿತ್ತು. ಆದ್ರೆ ದರ್ಶನ್ ಇಂತಹ ಪರಿಸ್ಥಿತಿಯಲ್ಲಿದ್ರೂ ಬದಲಾಗ್ಲಿಲ್ವಾ? ದಾಸನದ್ದು ಬದಲಾಗುವ ಜಾಯಮಾನವಲ್ವಾ? ನಾನು ಇರೋದೇ ಹೀಗೆ, ನಾನು ಚೇಂಜ್ ಆಗಲ್ಲ ಅಂತ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೋತಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡಿಸುತ್ತೆ ಅವರ ವರ್ತನೆ. ಎಸ್, ಹೊರಗೆ ಅವರ ಅಭಿಮಾನಿಗಳು ನಾವಿದ್ದೀವಿ ಬಾಸ್ ಅಂತ ಕಷ್ಟದ ಸಮಯದಲ್ಲೂ ಜೊತೆ ನಿಂತಿದ್ದಾರೆ. ತಮ್ಮ ನೆಚ್ಚಿನ ನಟನ ಬಗ್ಗೆ ಹೋದಲ್ಲಿ ಬಂದಲ್ಲಿ ಡಿಫೆಂಡ್ ಮಾಡ್ಕೋತಿದ್ದಾರೆ. ಇಂತಹ ಅಭಿಮಾನಿಗಳನ್ನ ಪಡೆದ ದರ್ಶನ್ ಅವರಿಗಾಗಿ ಆದ್ರೂ ಬದಲಾಗ್ಲೇಬೇಕು. ನಮ್ಮನ್ನ ಅಷ್ಟೊಂದು ಪ್ರೀತಿಸೋ ಜನ ಇರುವಾಗ ನಮ್ಮ ಕೆಟ್ಟ ಗುಣಗಳನ್ನ ತ್ಯಜಿಸೋದ್ರಲ್ಲಿ, ಒಳ್ಳೆಯ ದಾರಿಯತ್ತ ನಡೆಯೋದ್ರಲ್ಲಿ ತಪ್ಪೇನಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಆದ್ರೆ ಇಷ್ಟು ಕೆಟ್ಟ ಮೇಲೂ ದರ್ಶನ್ ಸರಿ ಹೋಗುವ ಪ್ರಯತ್ನವೇ ಮಾಡ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡಿಸಿದೆ. ಎಸ್, ದರ್ಶನ್ ಜೈಲಿನಲ್ಲಿ ತನ್ನ ಸಹ ಖೈದಿಗಳ ಜೊತೆಗೆ ಜಗಳ ಮಾಡಿಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ದರ್ಶನ್ ಬಹುಶಃ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಬಂದಿಯಾಗೋದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಂಡ್ರ ಅನ್ಸುತ್ತೆ. ಸಾರಥಿ ಸಿನಿಮಾ ರಿಲೀಸ್ ಟೈಮಲ್ಲಿ 21 ದಿನ ಜೈಲುವಾಸ. ಆವಾಗ್ಲೂ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿತ್ತು. ಕಳೆದ ವರ್ಷ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಹಾಗೂ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿತ್ತು. ಇಷ್ಟು ಸಾಲದು ಅಂತ ಜೈಲಿನಲ್ಲಿದ್ರೂ ಕೂಡ ರಾಜಾತಿಥ್ಯದ ಕೇಸ್ನಲ್ಲಿ ಯಾರಿಗೂ ಕಾಣದಂತೆ ಒಬ್ಬಂಟಿಯಾಗಿ ಬಳ್ಳಾರಿ ಜೈಲಿನಲ್ಲಿ ಸದ್ದಿಲ್ಲದೆ ಇದ್ದು ಬಂದಿದ್ದು. ಇದೆಲ್ಲವೂ ದರ್ಶನ್ ವೈಯಕ್ತಿಕ ಮಾತ್ರ ಅಲ್ಲ, ಸಿನಿಮಾ ಜೀವನಕ್ಕೂ ತೊಂದರೆ ಮಾಡಿದ್ದಲ್ಲದೆ ಇವತ್ತೂ ಕೂಡ ಆ ಗೊಂದಲಗಳಿಂದ, ಆರೋಪಗಳಿಂದ ಹೊರಬರಲಾರದ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗಿರುವಾಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿರೋ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಚಿತ್ರದುರ್ಗದ ಜೈಲಿಗೆ ಹೋಗೋ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಮೊನ್ನೆಯಷ್ಟೇ ಹಾಸಿಗೆ ದಿಂಬಬೇಕು, ಸೂರ್ಯನ ಬೆಳಕನ್ನ ನೋಡಿ ಎಷ್ಟೋ ತಿಂಗಳೇ ಆಗಿದೆ, ವಿಷ ಕೊಡಿ ಅಂತ ಜಡ್ಜ್ ಮುಂದೆ ಮನವಿ ಮಾಡಿಕೊಂಡಿದ್ದ ದರ್ಶನ್ ಈಗ ನೋಡಿದ್ರೆ ಕಠಿಣ ನಿಯಮಗಳು ಜಾರಿಯಲ್ಲಿದ್ರೂ ಕೂಡ ಸಹ ಖೈದಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡ್ತಾ ಇರೋದು ಬೆಳಕಿಗೆ ಬಂದಿದ್ದು. ದೊಡ್ಡ ಜಗಳಗಳೂ ನಡೆದಿವೆ. ದರ್ಶನ್ ಸೇನ್ ಮೇಲೆ ವಿಶೇಷ ನಿಗಾ ಇರಿಸಲಾಗಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಕೆಲ ದಿನದ ಹಿಂದೆ ದರ್ಶನ್ ಸೆಲ್ನಲ್ಲಿ ದೊಡ್ಡ ಜಗಳ ನಡೆದು ಹೋಗಿದೆ. ಜಗ್ಗಾ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿದ್ದಂತೆ. ಇಬ್ಬರ ಜಗಳ ಜೋರಾಗದಿದ್ದಂತೆ ಜೈಲಿನ ಅಧಿಕಾರಿಗಳು ಬಂದು ಜಗಳವನ್ನ ಬಿಡಿಸಿದ್ದಾರೆ. ಇನ್ನು ಮಲಗಿದ್ದ ಸಹ ಖೈದಿಗಳನ್ನ ಕಾಲಿನಲ್ಲಿ ಒದ್ದು ಎಬ್ಬಿಸಿರೋ ದರ್ಶನ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅನ್ನುವ ಕಾರಣಕ್ಕೆ ಕಠಿಣ ನಿಯಮಗಳನ್ನ ಜಾರಿಗೊಳಿಸಲಾಗಿದ್ದಂತೆ.
ಆತ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ಹೊರ ಕರೆತರುವುದಕ್ಕೆ ದೇವರ ಮೊರೆ ಹೋಗ್ತಿದ್ರೆ, ಸಿನಿಮಾ ಪ್ರಚಾರಗಳಲ್ಲಿ ದಾಸನ ಅನುಪಸ್ಥಿತಿಯಲ್ಲಿ ಎಲ್ಲವನ್ನೂ ನಿಭಾಯಿಸ್ತಿದ್ರೆ, ಈತ ದರ್ಶನ್ ಜೈಲಲ್ಲಿ ಸಾಕಷ್ಟು ಎಡವಟ್ಟು ಮಾಡ್ಕೊಳ್ತಾ ಇರೋದು ನೋಡಿದ್ರೆ ಜೈಲಿಗೆ ದರ್ಶನ್ ಸೇರಿದ್ರೂ ಕೂಡ ದೌಲತ್ತು ಮಾತ್ರ ಕಡಿಮೆ ಆಗಿಲ್ಲ ಅನ್ನುವಂತಿದೆ. ಒಟ್ನಲ್ಲಿ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ರೀತಿ ಇಷ್ಟು ದಿನ ದಾಸನನ್ನ ಸಮಾಧಾನವಾಗಿ ವಿಚಾರಣೆ ನಡೆಸಿದ್ರು. ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅನ್ನುವಂತಿರುವ ದರ್ಶನ್ ಮನಸ್ಥಿತಿ ಇನ್ಯಾವಾಗ ಬದಲಾಗುತ್ತೋ ಇಲ್ಲ ಮತ್ತೇನಾದ್ರೂ ಎಡವಟ್ಟುಗಳಾಗುತ್ತೋ ಕಾಲವೇ ನಿರ್ಧರಿಸಬೇಕಿದೆ. ಗೀತಾ, ನ್ಯೂಸ್ 18 ಕನ್ನಡ.